ಮ್ಯಾಚ್ದು ಅಲ್ಲಿ ಸಿಕ್ಕಿದ್ರಿ ಸ್ಟೇಡಿಯಂ ಅಲ್ಲಿ ಚೆನ್ನಾಗೂ ರ್ಯಾಪ್ ಮಾಡಿದ್ರೆ. ಬಟ್ ಇನ್ನೊಂದೇನಂತಂದ್ರೆ 18 ವರ್ಷ ಆದ್ಮೇಲೆ RCB ಕಪ್ ಗೆದ್ದಿದೆ. ಸೊ ಆ ಒಂದು ಖುಷಿ ಸೆಲೆಬ್ರೇಷನ್ ಯಾವ ತರ ಇತ್ತು ನಿಮ್ದು ಕೇಳಲೇಬೇಕಿತ್ತು ಸ್ಟಾರ್ಟಿಂಗ್. ಕೇಳಬೇಕಂದ್ರೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ 20,000 ಸಾಲ ಮಾಡಿ ಹೋಗಿ ಪಟಾಕಿ ಎಸ್ಕೊಂಡ್ಬಂದಿದೀವಿ ಹೊಸೂರಿಂದ. ಲಿಟರಲ್ ಆಗಿ 20,000 ಬಿಫೋರ್ ಮ್ಯಾಚ್ ಮುಂಚೆನೆ ಇವತ್ತು ಮ್ಯಾಚ್ ಅಂದ್ರೆ ಇವತ್ತೇ ಹೋಗಿ ಹೊಸೂರ್ಗ್ ಹೋಗಿ ಪಟಾಕಿ ಇಸ್ಕೊಂಡ್ ಬಂದು ಗೆಲ್ತಾರನು ಒಂದು ಓವರ್ ಕಾನ್ಫಿಡೆಂಟ್ ಪಟಾಕಿ ಸಿಗುತ್ತೆ ಅಂತ ಹೋಗ್ಬಿಟ್ಟಿದೀವಿ. ನಾವು ಹೋಗಿರೋ ಟೈಮ್ಗೆ 2 ಗಂಟೆ 3 ಗಂಟೆ ಯಾವ ಅಂಗಡಿನೂ ಇಲ್ಲ. ಒಂದೊಂದಾಗಿ ನಾಕ್ ಮಾಡ್ತೀವಿ, ಬರ್ತಿಲ್ಲ. ನಂಬರ್ ಒಂದು ಸ್ಕ್ರೀನ್ ಶಾಟ್ ಕೂಡ ಡಿಲೀಟ್ ಮಾಡ್ಬಿಟ್ಟೆ. 100 ನಂಬರ್ಗೆ ಕಾಲ್ ಮಾಡದೇ ಇರ್ಲಿಲ್ಲ. ಆಮೇಲೆ ಯಾರೋ ಒಂದ್ ಅಂಕಲ್, ಆಮೇಲೆ ವಾಚ್ಮ್ಯಾನ್ ಅಂಕಲ್ ಇಲ್ಲಿ ಬನ್ನಿ ಕೊಡ್ತೀವಿ ಅಂತ ಅಂದ್ರು. ಅಲ್ಲಿ ಹೋಗಿ ಪಟಾಕಿ ತಗೋ ಬಂದ್ಬಿಟ್ಟು ಪಟಾಕಿ ಇಸ್ಕೊಂಡ್ ಬಂದು ಅದನ್ನ ಮ್ಯಾಚ್ ಗೆದ್ದಿದ ತಕ್ಷಣ ವೇಟ್ ಮಾಡಿ ಲಾಸ್ಟ್ ಮೂಮೆಂಟ್ ವರೆಗೂ ಆಯ್ತಲ್ವಾ, ಲಾಸ್ಟ್ ಅಲ್ಲಿ ಒಂದ್ ಚಿಕ್ಕ ಅವ್ರು ಸ್ಲೋ ಆಗ್ತಾ ಇತ್ತು, ಬ್ಯಾಕ್ ಆಗ್ತಾ ಇತ್ತು. ಓಕೆ, ಅದೆಲ್ಲ ನೋಡಿ ಅಳ್ತಾ ಇದ್ದಾನೆ. ನಾನು ಇಸ್ಕೊಂಡ್ ಬರ್ತಾ ಇದ್ದೀನಿ, ಕಣ್ಣಲ್ಲಿ ನೀರು. ಯಾಕೆ ಕಣ್ಣಲ್ಲಿ ನೀರ್ ಅಂದ್ರೆ ಬ್ರೋ RCB ಏನು ಗೊತ್ತಿಲ್ಲ, ಏನಾಗಲ್ಲ, ಗೆಲ್ಲುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಇದ್ವಿ. ಅದೇ ತರ ಗೆದ್ವಿ. ಯಾಕಂದ್ರೆ ನಾವು ಲೈಫ್ ಸೀರಿಯಸ್ ಆಗಿ ಎತ್ಕೊಂಡಲ್ಲ, ಸೆಲೆಬ್ರೇಟೆಡ್. ಹೆಂಗಂದ್ರೆ ಇವರು ಅಂಗಡಿಯಲ್ಲಿ ಬ್ಯಾನರ್ ಹಾಕ್ಬಿಟ್ರು. ಏನ್ ಗೊತ್ತಾ, ಮುಂಚೆನೆ ಒಂದ್ ಬ್ಯಾನರ್, ನಾಳೆ ಮ್ಯಾಚ್ ಅಂದ್ರೆ ಇವತ್ ಬ್ಯಾನರ್, ನಾಳೆ RCB ಗೆದ್ರೆ ನಿಮ್ಗೆ ಬಿರಿಯಾನಿ ಗೆದ್ರೆ ಅಂತ ಹಾಕಿಲ್ಲ. ನಾಳೆ RCB ಗೆಲ್ಲುತ್ತೆ, ಫ್ರೀ ಮಾಡ್ಬಿಟ್ರು ಜೋಶಿ ಅವರು. ಆತರ ಮಾಡೇ ಕೊಟ್ಟಿದ್ದೀರಾ ಫ್ರೀ ಬಿರಿಯಾನಿ? ಅವತ್ತಿನ ದಿವಸ ಫ್ರೀ ಬಿರಿಯಾನಿ ಎಲ್ಲರಿಗೂ. ಸೊ ನಮ್ಮ ಹೋಟೆಲ್ ಅಲ್ಲಿ ಲೈಕ್ ಬಿರಿಯಾನಿ ಲೈಕ್ ಕಮ್ನಲ್ ಅಂದ್ರೆ ತುಂಬಾ ಫೇಮಸ್ ಬಾಸುಮತಿ ರೈಸ್ ಬಿರಿಯಾನಿ ಹಾಕ್ತಿವಿ. ತುಂಬಾ ಫೇಮಸ್ ಪಾಂಡ್ಯಾಸ್ ಬಿರಿಯಾನಿ ಅಂತ. ಸೊ ಗೆದ್ದಿದ ತಕ್ಷಣ ನೆಕ್ಸ್ಟ್ ಡೇ ಆ ಪರೇಡ್ ನಡೀತಲ್ಲ, ಸೊ ಅಲ್ಲಿ ಹೋಗಕ್ಕಾಗಿಲ್ಲ. ಸೊ ಇಲ್ಲಿ ಎಲ್ರಿಗೂ ಲೈಕ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಒಂದ್ ಹ್ಯಾಪಿನೆಸ್ ಹೆಂಗೆ ಲೈಕ್ ಸೆಲೆಬ್ರೇಷನ್ ಇಲ್ಲಿ ನಿಮ್ಮ ಹೋಟೆಲ್ ಅಲ್ಲಿ ಎಲ್ರಿಗೂ ಆ ಸ್ಟ್ರೀಟ್ ಅಲ್ಲಿ ಇರೋದು ಎಲ್ರಿಗೂ. ಅವತ್ ನೈಟು ಅಷ್ಟೇ ಸರ್, ಅವತ್ ನೈಟ್ RCB ಗೆದ್ದಿದ್ ನೈಟು ಅಷ್ಟೇ 3 ಅವರ್ 6 ಗಂಟೆಗೆ ಒಂದು ಜಂಕ್ಷನ್ 4 ವೇಸ್ ಇದೆ. ಈ ಕಡೆ 4 ಕಡೆಯಿಂದ ಬರೋ ಗಾಡಿಗಳು ಅಲ್ಲಲ್ಲೇ ಸ್ಟಾಪ್. ಅಲ್ಲಿ ಮಾತ್ರ ಅಲ್ಲಿ ಕ್ರಾಸ್ ಆಗಿ ಎಲ್ಲರೂ ವಿಶ್ ಮಾಡ್ಕೊಂಡೆ. ಎಲ್ಲರೂ ಇವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಾಗುತ್ತೆ ಆ ತರ ಲಾಠಿ ಚಾರ್ಜ್ ಆಗೋವರೆಗೂ ಅಲ್ಲೇ ನಿಂತ್ಕೊಂಡು ಸೆಲೆಬ್ರೇಷನ್. ಪಟಾಕಿ 10 ನಿಮಿಷಕ್ಕೆ ಒಂದೊಂದು ಪಟಾಕಿ, 10 ನಿಮಿಷಕ್ಕೆ ಒಂದೊಂದು ಪಟಾಕಿ, ಬರೋವರೆಗೂ ಗಾಡಿ ಎಲ್ಲರಿಗೂ ನಿಲ್ಸಿ ವಿಶ್ ಮಾಡಿ. ಯಾರಿಗೂ ಏನು ತೊಂದ್ರೆ ಯಾರಿಗೂ ಮಾಡಿಲ್ಲ. ಎಲ್ಲರಿಗೂ ಒಂದೊಂದು ಸೇಫ್ ದಾರಿ. ಸೌಂಡ್ ಇಲ್ಲ, ತಮಟೆ ಇಲ್ಲ, ಸಾಂಗ್ ಇಲ್ಲ, ಏನು ಇಲ್ಲ. ಲೈಕ್ ಅಲ್ಲಿ ನಾನು ನೋಡಿದ್ದು ಸೆಲೆಬ್ರೇಷನ್ ತರ ನೋಡಿಲ್ಲ, ಎಮೋಷನ್ಸ್ ಔಟ್. ಒಂದ್ ಅಜ್ಜಿ ಕಾರಿಂದ ಬಂದ್ ಜರ್ಸಿ ಹಾಕೊಂಡು ಅಳ್ಕೊಂಡು ಲೈಕ್ RCB ಅಂತ ಹೇಳಿ ಹಗ್ ಮಾಡ್ತಾರೆ ಲೈಕ್ ಎಲ್ರನ್ನ. ಲೈಕ್ ಅದು ಹೆಂಗಿತ್ತು ಗೊತ್ತಾ, ನನ್ನ ಲೈಫ್ ಅಲ್ಲಿ ಆ ತರ ಸೆಲೆಬ್ರೇಷನ್ ಯಾರು ನೋಡಿಲ್ಲ. ಮ್ಯಾಚ್ ಗೆದ್ದಿದ ತಕ್ಷಣ ಕೆಳಗಡೆ ಕೂತ್ಕೋಬಿಟ್ಟು ಲೈಕ್ ನಾನು ನಮ್ಮ ಅಣ್ಣ ಎಲ್ಲ ಲೈಕ್ ಕಂಟ್ರೋಲ್ ಮಾಡಕ್ ಆಗಿಲ್ಲ. 18 ವರ್ಷ ವೇಟ್ ಮಾಡಿದೀವಿ. ಎಷ್ಟು ನಮ್ಮನ್ನ ಅದು ನೀವು ಲೇಡೀಸ್ ಕಪ್ಪು ಅದು ಅಂತೆಲ್ಲ ಹೇಳಿ ಒಂಥರ ಬ್ರೋಕ್ ಆಗಿಲ್ಲ. ಟ್ರೋಲ್ ಮಾಡ್ತಿದ್ರು. ಗೆದ್ದಿದ ತಕ್ಷಣ ಕಣ್ಣಲ್ಲಿ ಫುಲ್ ನೀರು ಕಂಟ್ರೋಲ್ ಮಾಡಕ್ ನಗಿತಿದ್ದೀನಿ, ಖುಷಿಯಾಗಿದ್ದೀನಿ. ಕಣ್ಣಲ್ಲಿ ನೀರು ಒಂಥರ ಸುರಿತಾ ಇದೆ. ಟ್ರೋಲ್ ಮೆಟೀರಿಯಲ್ ಆಗಿದ್ದಿದ್ ನಾವು ಹೋಲ್ ಇಂಡಿಯಾಗೆ ತುಂಬಾ ಸಂತೋಷವಾಗಿ ಒಂದು ಸೂಪರ್ ಸೆಲೆಬ್ರೇಷನ್ ಮಾಡಿದ್ವಿ ಸರ್. ತುಂಬಾ ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನೊಂದು ಏನಂದ್ರೆ ನಾವು ಸಾಂಗ್ ಮಾಡಿದ್ವಿ ಈ ವರ್ಷನೇ ಗೆದ್ದಿದೆ ಅಂತ ಇನ್ನ ಒಂದು ಖುಷಿ. ಹೌದು, ಒಂದು ಗೌರವ ನಮ್ಗೆ, ಒಂದು ಸ್ವಲ್ಪ ಹೆಮ್ಮೆ. ಆ ಸಾಂಗ್ ನ ನೀವು ಫುಲ್ ಆಗಿ ಡಿಕೋಡ್ ಮಾಡಕ್ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಏನಕ್ಕೆ ಸಾಂಗ್ ಮಾಡಿದ್ದಾರೆ, ಇದ್ರಲ್ಲಿ ಏನಿದೆ ಅಂತ. ಲೈಕ್ ನೀವು ಡಿಕೋಡ್ ಮಾಡಿ ನಾನು ಆಡೋದು ಕೇಳಿದ್ರೆ ಪರ್ಫೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅದ್ರಲ್ಲಿ ಒಂದೊಂದ್ ಲೈನು ಸುಮ್ನೆ ಹಾಡ್ ಮಾಡ್ತಿದೀವಿ ಅಂತ ಹಾಕಿಲ್ಲ. ಚಿಕ್ಕ ವಯಸ್ಸಿಂದ ನಾವು ನೋಡಿರೋ ಮ್ಯಾಚ್, ಪಟ್ಟಿರೋ ಕಷ್ಟ, ನಮ್ಮ ರೇಗ್ಸಿದಾರಲ್ಲ ಅದೆಲ್ಲ ಹಾಕಿ ನಮಗೂ ಆಗತ್ತೆ, ನಾವು ಮಾಡ್ತೀವಿ. ಫ್ಯಾನ್ಸ್ ಮನ್ಸಲ್ಲಿರೋ ಮೈಂಡ್ ವಾಯ್ಸ್ ನ ನಾವು ಸಾಂಗ್ ಆಗಿ ತಗೊಂಡು. ಸೊ ಅದೇ ಸೆಲೆಬ್ರೇಷನ್ ಹೇಳ್ತಾ ಇದ್ರಿ. ನಾವು RCB ಕಪ್ ಗೆಲ್ತು, ನಮ್ಮ ಹೋಟೆಲ್ ಅಲ್ಲಿ ಎಲ್ಲಾ ಉಚಿತ ಬಿರಿಯಾನಿ ಕೊಟ್ವಿ, ಮತ್ತೆ ನೈಟ್ ಪಟಾಕಿ ಕಂಟಿನ್ಯೂಸ್ ಆಗಿ 2 ದಿವಸ ಸೆಲೆಬ್ರೇಷನ್ ಮಾಡಿದೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.